ಹರಿ ಓಂ. ನನ್ನ ಹೆಸರು ಜಯಲಕ್ಷ್ಮಿ. ನಾವು ಮಳವಳ್ಳಿಯಿಂದ ಬಂದಿದ್ದೀನಿ. ನನ್ನ ಆರೋಗ್ಯದ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೋಸ್ಕರ ಬುದ್ಧ ಅವರ ಪಾದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಪಿತಾ ಮಹರ್ಷಿ ಸುಭಾಷ್ ಪತ್ರಿಜಿಯವರ ಪಾದಕ್ಕೂ, ಶರಣಮಾಲಮ್ಮ ಅವರ ಪಾದಕ್ಕೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ನಾನು ಧ್ಯಾನಕ್ಕೆ ಬರುವ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ನನ್ನ ಆರೋಗ್ಯ 1 ವರ್ಷ ಮಗುವಿನಿಂದನೂ ಹದಗೆಟ್ಟೋಗಿತ್ತು. ಆರೋಗ್ಯದಿಂದ ಬಳಲುತ್ತಿದ್ದೆ. ನಮ್ಮ ಮಗ ನೋಡಿ ಸಾಕಾಗಿ ನೀವು ಧ್ಯಾನ ಮಾಡಿ ಅಂತ 2 ವರ್ಷದಿಂದನೂ ಹೇಳ್ದ. ಆದರೆ ನಾನು 2 ವರ್ಷದಿಂದನೂ ನಾನು ಕೇಳೇ ಇರಲಿಲ್ಲ ಅವನ ಮಾತನ್ನ. ನಾನು ಆಸ್ಪತ್ರೆ ಮೆಡಿಷನ್ ತೊಗೊಂಡು 12 ವರ್ಷ ಆಯಿತು. ಆದರೆ ನಾನು 12 ವರ್ಷ ನಾಡಿ ಮೆಡಿಷನ್ ತೊಗೊಳ್ತಾ ಇದ್ದೆ, ಆದರೂ ನನಗೆ ಗುಣ ಆಗಿರಲಿಲ್ಲ. ಹಾಗೆ ನನ್ನ ಮಗ ಹೇಳ್ತಾ ನಾನು ಕೇಳೇ ಇರಲಿಲ್ಲ. 2 ವರ್ಷ ಆದಮೇಲೆ ಒಂದು ದಿವಸ ಪಿರಮಿಡ್ ಬನ್ನಿ ಅಂತ 6 ಹಳ್ಳಿ ಕೆಬ್ಬೆದೊಡ್ಡಿ ಪಿರಮಿಡ್ಗೆ ಕರ್ಕೊಂಡು ಹೋದ. ಅಲ್ಲಿ ಒಂದು ದಿನ ಧ್ಯಾನ ಮಾಡಿದೆ. ಅಲ್ಲಿ ಅನುಭವ ತುಂಬಾ ಆಯಿತು. ನಾನು ಆಗಲೂ ಸುಧಾ ಧ್ಯಾನ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೇ, ಅಲ್ಲಿಗೆ ಹೋಗದೆ ಇಂಟ್ರೆಸ್ಟ್ ಇಲ್ಲದೇ ನನ್ನ ಮಗನ ಜೊತೆ ಜಗಳ ಮಾಡ್ಕೊಂಡು ಹೋದೆ. ಆದರೆ ನನ್ನ ಮಗ ನನಗೆ ಮಗನಾಗಲ್ಲ, ನನ್ನ ಗುರುವಾಗಿ ಬಂದು ನನಗೆ ಧ್ಯಾನದ ಪರಿಚಯ ಮಾಡಿಸ್ಕೊಟ್ರು. ಆವಾಗಲಿಂದ ನಾನು ಸ್ಟಾರ್ಟ್ ಮಾಡಿದೆ. 1 ವಾರ ಮಾಡಿದೆ, ಮತ್ತೆ ಉದಾಸೀನ ಮಾಡ್ಕೊಂಡು ಮತ್ತೆ ಕೈ ಬಿಟ್ಟೆ. ಕೊನೆ ಲಾಸ್ಟಿಗೆ ಒಂದು ಜೂನ್ ತಿಂಗಳಲ್ಲಿ ನನ್ನ ಆರೋಗ್ಯ ಇದ್ದು ಹದಗೆಟ್ಟೋಯ್ತು. ಆಗ ಯಾವ ಆಸ್ಪತ್ರೆಗೆ ಹೋದ್ರೂ ವಾಸಿ ಆಗಲ್ಲ ಅಂತ ನಿಚಾಯಿಸ್ಕೊಂಡು ನಾನು ಎಲ್ಲಿಗೂ ಸುಧಾ ನಾನು ಹೋಗಲಿಲ್ಲ. ಹಾಗೆಯೇ ಮಾಡ್ತಾ ನಮಗೆ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟು ಮಲಗಿದ್ದು ಮೇಲಿಕೆ ಹೇಳೋಕ್ಕಾಗಲಿಲ್ಲ. ಆ ರೀತಿ ಅಂದರೆ ನನಗೆ ಏನಾಗಿದೆ ಅಂದರೆ ಫೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ನಿಮ್ಮನ್ಸ್ನಲ್ಲಿ ಸಿಮೆಂಟ್ ಸರ್ಜರಿ ಮಾಡಿದ್ರು. ಸಿಮೆಂಟ್ ಸರ್ಜರಿ ಮಾಡಿದ್ರೆ ಆಗ ನನಗೆ ಕಾಯಿಲೆ ಏನು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿದ್ರು. ಹೇಳ್ತಾ ಇದ್ದಾರಲ್ಲ ಅಂತ ಅವರು ಹೇಳಿದ್ರು. 25 ವರ್ಷ ಸರ್ವೀಸ್ನಲ್ಲಿ ನಾನು ಈ ಕೇಸೇ ನೋಡಿಲ್ಲ ಅಂತ ಹೇಳಿದ್ರು. ಆದ್ರೂ ಮಾಡಬೇಡಿ ಅಂತ ಕೇಳೋಣ ಅಂತಲೇ ಹೋದರೆ, ಇಲ್ಲಮ್ಮ ನೋಡೋಣ, ಮಾಡೋಣ, ಟ್ರೈ ಮಾಡೋಣ. ಏಕೆ ಅಂತಂದರೆ ಅವ್ರಿಗೆ ಇದು ಕಾಯಿಲೆ ಏನು ಅನ್ನೋದೇ ಗೊತ್ತಿಲ್ಲ. ಅವರು ಒಂದು ಎಕ್ಸಾಂಪಲ್ ನನಗೆ ಕ್ಲಾಸ್ಗೆ ಬೇಕಾಗಿತ್ತು, ನಾನು ಉಪಯೋಗಿಸ್ಕೊಂಡ್ರು. ಆದರೂ ನನಗೆ ಗುಣ ಆಗಲಿಲ್ಲ. ಅದು ಏನೋ ಹಾಕಿದ್ರು, ಮಾಡಿದ್ರು, ಕಳಿಸಿದ್ರು. ಮತ್ತೆ 6 ತಿಂಗಳಲ್ಲಿ ಮತ್ತೆ ಪ್ರಾಬ್ಲಮ್ ಜಾಸ್ತಿ ಆಯಿತು. ತಿರ್ಗಾ ಆಸ್ಪತ್ರೆಗೆ ಹೋದರೆ ಅದೆಲ್ಲ ಬಿಟ್ಟೋಗಿದೆ, ನಾವೇನು ಮಾಡೋಕ್ಕಾಗಲ್ಲ ಅಂದರು. ಅವತ್ತು ನಾನು ಧೈರ್ಯ ತೊಗೊಂಡು ಇಷ್ಟು ಮಟ್ಟಕ್ಕೆ ಬರಲಿಲ್ಲ ಅಂತಂದಿರ ನಾನು ಏನೋ ಆಗಬೇಕಾಗಿತ್ತು. ಇವತ್ತು ಅದೇ ನೋವಿನಲ್ಲಿ ಅನುಭವಿಸ್ತಾನೇ ಬಂದೆ. ಟ್ಯಾಬ್ಲೆಟ್ಗಳು ನುಂಗ್ತಾನೇ ಇದ್ದೆ. ನುಂಗಿದ್ರು ಅದು ನುಂಗಿದ ಟೈಮಲ್ಲಿ ಸ್ವಲ್ಪ ವಾಸಿ ಆಗ್ತಿತ್ತು. ಮತ್ತು ಅದೇ ಥರ ಸೇಮ್ ಪ್ರಾಬ್ಲಮ್. ಹಾಗೆ ಮಾಡ್ತಾ ಮತ್ತೆ ಒಂದು 6 ವರ್ಷ ಆದಮೇಲೆ ಆಕ್ಸಿಡೆಂಟ್ ಬೇರೆ ಆಯಿತು. ಆಕ್ಸಿಡೆಂಟ್ ಆದಾಗ ಮೂಳೆ ಒಡೆದೋಯ್ತು. ಮತ್ತು ಅದೇ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಇದೇನು ಮಾಡೋಕ್ಕಾಗಲ್ಲ, ಇದು ನರದ ಮೇಲೆ ಕೂತಿರೋದ್ರಿಂದ ನಾವು ಸರ್ಜರಿ ಮಾಡೋಕ್ಕಾಗಲ್ಲ. ಸರ್ಜರಿ ಮಾಡಿದ್ರೆ ಅವ್ರಿಗೆ ಲೈಫ್ ಲಾಂಗ್ ಹಾಗೆ ಕೂತಿರ್ಬೇಕಾಗತ್ತೆ ಅಂತ ಹೇಳಿ ಅದನ್ನು ಮಾಡಲೇ ಇಲ್ಲ. ಕೊನೆ ಲಾಸ್ಟಿಗೆ ಎಲ್ಲ ಆಸ್ಪತ್ರೆಗೆ ತಿರುಗಿದ್ವಿ. ಮಣಿಪಾಲು, ವಿಕ್ಟೋರಿಯಾ, ಮತ್ತು ಬೋರಿಂಗ್ ಹಾಸ್ಪಿಟ್ಲು, ವೈಟ್ ಫೀಲ್ಡಲ್ಲಿ ಇದೆಯಲ್ಲ ಸತ್ಯಸಾಯಿ ಆಸ್ಪತ್ರೆ, ಎಲ್ಲ ತಿರುಗಿದ್ರು. ಎಲ್ಲೂ ನನಗೇನು ಮಾಡೋಕ್ಕಾಗಲ್ಲ ಅಂದರು. ನೀವು ಧೈರ್ಯ ತೊಗೊಂಡು ಇದ್ಬಿಡಿ ಅಮ್ಮ, ಬಂದಷ್ಟು ದಿನ ನೀವು ಬರ್ತೀರಾ ಅಂತ ಕೇಳಿದ್ರು. ನಾನು ಧೈರ್ಯ ಕೆಡಲಿಲ್ಲ. ಕೊನೆ ಲಾಸ್ಟಿಗೆ ಹಾಗೆ ನೋವು ತಿನ್ಕೊಂಡೇ ನಾಡಿ ಮೆಡಿಷನ್ ತೊಗೊಂಡೇ ಮಲ್ಕೋತಾ ಇದ್ದೆ. ಕೊನೆ ಲಾಸ್ಟಲ್ಲಿ ನಮ್ಮ ಯಾರೋ ಒಬ್ಬರು ಬಂದು ಈ ಥರನ ಆಕ್ಯುಪಂಚರ್ ಮೆಡಿಷನ್ ಕೊಡಿಸಿ, ಕೊಯಂಬತ್ತೂರಿಂದ ಬರ್ತಾರೆ ಅಂತ ಅದನ್ನು ಕೊಡಿಸಿದ್ರು. ಅದನ್ನು 12 ವರ್ಷದಿಂದ ತೊಗೊಳ್ತಾ ಇದ್ದೀನಿ. 12 ವರ್ಷದಿಂದ ತೊಗೊಂಡೆ. ಆದ್ರೂ ನೋವು ಪ್ರಾಬ್ಲಮ್ ಜಾಸ್ತಿ ಆಯಿತು. ಆದಾಗ ನನ್ನ ಮಗ ಇದ್ರ ಜೊತೆಗೆ ಸ್ವಲ್ಪ ಧ್ಯಾನ ಮಾಡಿ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ, ನಿಮಗೆ ಇದನ್ನು ಮಾಡೋಷ್ಟು ಶಕ್ತಿ ಇದೆ ಅಂತ ನನ್ನ ಮಗ ಸೊಸೆ ಇಬ್ಬರು ಹೇಳಿದ್ರು. ನಾನು ಕೇಳಲಿಲ್ಲ. ಕೊನೆ ಲಾಸ್ಟಿಗೆ ಈ ಧ್ಯಾನಕ್ಕೆ ಬರಬೇಕು ಅಂತ ಏನೋ ಇದಕ್ಕಿದ್ದಂಗೆ ನನಗೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಮಲಗಿದ್ದು 5 ದಿವಸ ಮೇಲೆ ಕೇಳೋಕ್ಕೆ ಆಗಲಿಲ್ಲ. ಆಗ ನಮ್ಮ ಮಗ ಬೆಂಗಳೂರು ಕರ್ಕೊಂಡು ಬಂದು, ನೀವು ಮಲ್ಕೊಂಡೇ ಧ್ಯಾನ ಮಾಡಿ ಅಂದ್ಬಿಟ್ಟು ಮ್ಯೂಜಿಕ್ ಹಾಕ್ಕೊಟ್ಟ. ನಾನು ಹಾಗೆ 15 ದಿವಸ ಧ್ಯಾನ ಮಾಡಿದೆ. ಮಲ್ಕೊಂಡೇ ಮ್ಯೂಜಿಕ್ ಕೇಳ್ಕೊಂಡೇ ಧ್ಯಾನ ಮಾಡಿದೆ. 15 ದಿವಸ ಆಯಿತು. ಸ್ವಲ್ಪ ಚೇತರಿಸ್ಕೊಂಡೆ. ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 20 ದಿವಸ, 1 ತಿಂಗಳಷ್ಟರಲ್ಲಿ ಚೇತರಿಸ್ಕೊಂಡೆ. 1 ತಿಂಗಳಲ್ಲಿ ಕೂತ್ಕೊಂಡಿದ್ದವಳು, ಓಡಾಡೋಕ್ಕಾಗದೇ ಇದ್ದವಳು, ಧ್ಯಾನ ಮಾಡ್ತಾ 1 ತಿಂಗಳಲ್ಲಿ ಎದ್ದು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 3 ತಿಂಗಳಲ್ಲಿ ಗುಣಪಡಿಸ್ಕೊಂಡು ಊರಿಗೆ ಹೋದೆ. ಊರಿಗೆ ಯಾವಾಗ ಹೋದೆ ಅಂದರೆ 5 ಪೂಜೆ ಟೈಮು, ಆ ಟೈಮಲ್ಲಿ ಹೋದೆ. 15 ದಿವಸ ಹಾಗೇ ಇದ್ದಾಗ ನನ್ನ ಮಗ ಬಂದು ನನಗೆ ಮೊಬೈಲ್ ತಂದುಕೊಟ್ಟು ವಾಟ್ಸಪ್ಪಲ್ಲಿ ನೋಡಿಕೊಂಡು ಧ್ಯಾನ ಮಾಡಿ ಅಂತ, ದೀಪಾವಳಿ ನವಂಬರ್ 20ರಲ್ಲಿ ನಾನು ಧ್ಯಾನ ಸ್ಟಾರ್ಟ್ ಮಾಡಿದೆ. ಧ್ಯಾನ ಮಾಡ್ತಾ ನನಗೆ ತುಂಬ ಅನುಭವ ಆಯಿತು. ತುಂಬ ಆರೋಗ್ಯ ಚೇತರಿಕೆ ಮಾಡಿಕೊಂಡೆ. ನನ್ನ ಜೊತೆಲಿ 4 ಜನ ಬಂದರು. ಹಾಗೆ 20-25 ಜನ ನಮ್ಮ ಮನೆಗೆ ಬಂದು ಮಂಡಲ ಧ್ಯಾನಗಳನ್ನ ಮಾಡಿಸ್ಕೊಂಡು
ಇವಾಗ ನಾನು ಆರೋಗ್ಯದಿಂದಿದ್ದೀನಿ. ನನಗೆ ಯಾವ ಆಸ್ಪತ್ರೆ ಮೆಡಿಸನಿಂದ ನನ್ನ ಕಾಯಿಲೆ ವಾಸಿಯಾಗಿಲ್ಲ. ನನಗೆ ಧ್ಯಾನದಿಂದನೇ ನನಗೆ ಆರೋಗ್ಯ ಚೇತರಿಸ್ಕೊಂಡು ಧೈರ್ಯವಾಗಿ ನಾನು ಓಡಾಡ್ಕೊಂಡಿದ್ದೀನಿ. ಮೂಳೆ ಪಂಚರು, ಥೈರಾಯ್ಡು ಮತ್ತು ಫೈನಲ್ ಕಾರ್ಡ್ ಆಪ್ರೇಷನ್ ಅಂದರೆ ಡಾಕ್ಟ್ರುಗಳಿಗೆ ಗೊತ್ತಿಲ್ಲ ಅಂಥ ಆಪ್ರೇಷನ್ ಮಾಡಿದ್ದಾರೆ ನನಗೆ. ಆದರೂ ನನಗೆ ಯಾವ ಮೆಡಿಷನಲ್ಲೂ ಗುಣ ಆಗಲಿಲ್ಲ. ನನಗೆ ಗುಣ ಆಗಿದ್ದು ಧ್ಯಾನದಿಂದ. ಅದನ್ನೇ ನಾನು ಎಲ್ಲರಿಗೂ ಪ್ರಚಾರ ಮಾಡಿದೆ. ಈಗ ಎಲ್ಲರೂ ಬಂದು ನಮ್ಮಲ್ಲಿ ಧ್ಯಾನ ಮಾಡ್ತಾಯಿದ್ದಾರೆ. ಅವ್ರ ಆರೋಗ್ಯನೂ ಸುತ ಚೇತರಿಸ್ಕೊಂಡಿದ್ದಾರೆ. ಅವ್ರ ಆರೋಗ್ಯ ಥೈರಾಯ್ಡು ಮತ್ತು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಆಪ್ರೇಷನ್ ಮಾಡಿದವ್ರಿಗೂ ಚೆನ್ನಾಗಾಗಿದೆ. ಅದ್ರ ಜೊತೆಗೆ ಮಕ್ಳಿಗೂ ಸುತ ಧ್ಯಾನ ಹೇಳ್ಕೊಡ್ತಾಯಿದ್ದೀನಿ. 4:30 5 ಗಂಟೆ ತನಕ ಧ್ಯಾನ ಮಾಡಿಸ್ತೀನಿ ಮತ್ತು ಎಕ್ಸಸೈಜ್ ಎಲ್ಲ ಮಾಡಿಸ್ತೀನಿ, ಡ್ಯಾನ್ಸು ಪ್ರೋಗ್ರಾಮ್ ಎಲ್ಲ ಮಾಡಿಸ್ತೀನಿ. ಅಷ್ಟು ಧ್ಯಾನ ಮಾಡಿಸಿ ಎಲ್ಲನೂ ಮಾಡಿ ನಾನು ಧೈರ್ಯವಾಗಿ ಮುನ್ನುಗ್ಗಿದ್ದಕ್ಕೆ ನಾನು ಧೈರ್ಯ ಕೆಡಲಿಲ್ಲ. ಧೈರ್ಯ ಕೆಟ್ಟಿದ್ರೆ ನಾವು ನಿಮ್ಮ ಸಲ ಇದ್ದಾಗಲೇ ಹೋಗ್ಬಿಡ್ಬೇಕಾಗಿತ್ತು. ಅದ್ರ ಜೊತೆಲಿ ಮನುಷ್ಯನಿಗೆ ಯಾರಿಗೇ ಆಗಲಿ ಆರೋಗ್ಯ ಹದಗೆಟ್ಟ ತಕ್ಷಣ ಧೈರ್ಯ ಕಳ್ಕೊಬೇಡಿ ದಯವಿಟ್ಟು. ಧೈರ್ಯ ತೊಗೊಂಡ್ರೆ ಎಲ್ಲ ಕಾಯಿಲೆಗಳು ಮಾಯ ಆಗುತ್ತೆ. ಇದು ನಮ್ಮಲ್ಲೇ ಇದೆ. ಹಾಗೆ ಮಾಡ್ತಾ ನನ್ನ ಮಗ ಧೈರ್ಯವಾಗಿ ನೀವು 2 ತಿಂಗಳಲ್ಲಿ ಹೈದ್ರಾಬಾದಿಗೆ ಕಳಿಸಿದ್ರು. ಹೈದ್ರಾಬಾದಿಗೆ ಕಳಿಸಿದಾಗ ಕಡತಲ್ಗೆ ಹೋದೆ. ನನಗೆ ಮಾತು ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಊರು ಗೊತ್ತಿಲ್ಲ. ಧೈರ್ಯವಾಗಿ 2 ತಿಂಗಳಲ್ಲೇ ಹೋದೆ. ಅಲ್ಲಿ ಎಲ್ಲ ಕೇಳ್ತಾಯಿದ್ರು, ನೀವು ಹೇಗೆ ಬಂದ್ರಿ, ಹೇಗೆ ಎಷ್ಟು ಜನ ಬಂದಿದ್ದೀರಾ ಅಂತ. ನಾನು ಯಾರೂ ಬಂದಿಲ್ಲ, ನಾನು ಬಂದಿರೋದು ಒಬ್ಬಳೇ. ಇದು ಹೇಗೆ ಮೇಡಮ್ ಅಂತ ಒಬ್ಬರು ಬೆಂಗಳೂರಿನವರು ಧನಲಕ್ಷ್ಮಿ ಮೇಡಮ್ ಕೇಳಿದ್ರು. ಇಲ್ಲ ಮೇಡಮ್, ನಮ್ಮ ಮಗ ಸೊಸೆ ಧೈರ್ಯ ಮಾಡಿ ಕಳಿಸಿದ್ರು, ನಾನು ಧೈರ್ಯವಾಗಿ ಬಂದಿದ್ದೀನಿ. ಪತ್ರಿಜಿ ಸರ್ ಇದ್ದಾರಲ್ಲ ನನಗೆಲ್ಲ ನೋಡ್ಕೋತಾರೆ ಅಂದೆ. ಒಂದು ದಿನ ಎಲ್ಲ ಒಬ್ಬರು ಬೆಂಗಳೂರಿನವ್ರು ಇಳಿಸ್ಕೊಂಡಿದ್ದೆ ಜೊತೆಲೇ, ಮಾತಾಡೋಕ್ಕೆ ಬರಲ್ವಲ್ಲ ಅಂತ. 2 ದಿವಸಕ್ಕೆ ನನಗೆ ಬೆಂಗಳೂರ ಪರಿಚಯ ಆದರು. ಆಗ ಅಲ್ಲಿ ಹೇಳಿದ್ರು ಅವರು, ನೀವು 2 ತಿಂಗಳಲ್ಲಿ ನೀವು ಧೈರ್ಯವಾಗಿ ನೀವು ಕಡತಲಿಗೆ ಬಂದಿದ್ದೀರಲ್ಲ, ಇನ್ನೂ ಅನುಭವಗಳು ತುಂಬ ಹಂಚ್ಕೊಳ್ಳೋದಿದೆ, ನೀವು ತಿಳ್ಕೊಳ್ಳೋದಿದೆ. ನಮ್ಮದು ವಿರೂಪಾಕ್ಷ ಸರ್ ನಂಬರ್ ಕೊಡ್ತೀನಿ ಅಂದ್ಬಿಟ್ಟು ಹೇಳಿ ನಂಬರ್ ಕೊಟ್ಟರು. ಆಗ ನಾನು ಸಾರಿಗೆ ಫೋನ್ ಮಾಡಿದೆ. ಸರ್ ಈ ಥರ ಬಂದಿದ್ದೀನಿ, ಈ ಥರ ನಂಬರ್ ಕೊಟ್ಟರು. ನಮಗೆ ಇನ್ನೂ ಆಸಕ್ತಿ ಬೇಕು, ನಮಗೆ ಈ ಧ್ಯಾನದಲ್ಲಿ ತುಂಬ ಅನುಭವಗಳು ಬೇಕು, ಹಂಚ್ಕೋಬೇಕು, ನಾನು ಈ ಸಾಧನೆ ಮಾಡಬೇಕು, ನಾನು ತುಂಬ ಆರೋಗ್ಯ ನನಗೆ ತುಂಬ ಚೆನ್ನಾಗಿದೆ, ನನ್ನ ಥರನೇ ಎಲ್ಲರೂ ಆರೋಗ್ಯದಿಂದ ಇರಬೇಕು ಅಂತ ಸಾರ್ ಕೇಳಿದಾಗ, ನೋಡಿ ಅಮ್ಮ, ನಿಮ್ಮಲ್ಲಿ ನಂಬರ್ಗಳಿಗೆ ಗ್ರೂಪ್ ಮಾಡ್ಕೊಳ್ಳಿ, ಗ್ರೂಪ್ಗೆ ನನ್ನನ್ನು ಸೇರಿಸ್ಕೊಳ್ಳಿ, ನಾನು ಒಬ್ಬೊಬ್ಬರಿಗೆ ಕಳ್ಸೋಕ್ಕಾಗಲ್ಲ, ನನ್ನಲ್ಲಿ ಏನು ಬರುತ್ತೋ ಅದನ್ನೆಲ್ಲ ನಿಮ್ಮ ಮೆಸೇಜು ಬರ್ತಾ ಇರುತ್ತೆ, ನೀವು ತಿಳ್ಕೊಂಡು ಮಾಡ್ಬೋದು ಅಂದರು. ಹಾಗೆ ಸಾರ್ ಹೇಳ್ದಂಗೆ ನಾನು ಮಾಡ್ತಾನೇ ಬಂದೆ. ಮತ್ತು ಅವರು ನಾನು ಮಾಡಿದ್ದೆಲ್ಲ ಅವ್ರಿಗೆ ಹೋಗ್ತಾಯಿತ್ತು. ನಾನು ಇಲ್ಲಿ ಮಾಡಿ ಸ್ಕೂಲ್ ಮಕ್ಳುಗಳಿಗೂ ಸುಧಾ ಮಾಡಿದ್ದೀನಿ. 3ನೇ ತಿಂಗಳು ತುಂಬಿ 4ನೇ ತಿಂಗಳಿಗೆ ಬಿದ್ದಿದೆ ನಾನು ಧ್ಯಾನ ಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಪಕ್ಕದೂರಲ್ಲೂ ಸುಧಾ ಮಾಡಿಸ್ತಾಯಿದ್ದೀನಿ. ಅವರು ಸುಧಾ ಧ್ಯಾನಗಳು ಮಾಡಿ ಆರೋಗ್ಯ ಚೇತರಿಸ್ಕೊಂಡಿದ್ದಾರೆ. ಹೀಗೆ ಮಾಡ್ತಾ 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 ಸಾರ್ ನನ್ನನ್ನು ಗುರುತಿಸಿ ರಾಗಿಗುಡ್ಡದಲ್ಲಿ ಒಂದು ಕ್ಲಾಸ್ ಕೊಡ್ತೀನಿ ಮಾಡಿ ಮೇಡಮ್ ಧೈರ್ಯವಾಗಿ ಅಂದರು. ಸರ್ ಏನಿಲ್ಲ ಮೇಡಮ್, ನೀವು ಅನುಭವಗಳನ್ನ ಹಂಚ್ಕೊಳ್ಳಿ ಅಂತಂದರು. ಆರೋಗ್ಯದ ಬಗ್ಗೆ ಧ್ಯಾನ ಮಾಡಿದ್ರೆ ಆರೋಗ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಒಂದು ಕ್ಲಾಸ್ ಮಾಡಿದೆ ಸಾರಿಂದನೇ. ಮತ್ತು ಸೀತಾರಾಮ್ ಪಿರಮಿಡಲ್ಲಿ ಧ್ಯಾನ ಹೇಗೆ ಮಾಡಬೇಕು, ಧ್ಯಾನದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸೀತಾರಾಮ ಪಿರಮಿಡಲ್ಲಿ ಒಂದು ಕ್ಲಾಸ್ ಇಟ್ಟರು. ಅಲ್ಲೂ ಸಹ ಧ್ಯಾನ ಮಾಡಿದ್ರೆ ನಮ್ಮ ಆರೋಗ್ಯ ಹೀಗಿರುತ್ತೆ. ನನಗೆ ಏನು ಗೊತ್ತಿಲ್ಲದ ಟೈಮಲ್ಲಿ ನನಗೆ ಈ ಥರ ಬೆನ್ನು ಆಪ್ರೇಷನ್ ಮಾಡಿದ್ರು, ಗುಣ ಆಗಲಿಲ್ಲ. ಫೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿತ್ತು, ಮೂಳೆ ಆಕ್ಸಿಡೆಂಟ್ ಆಗಿತ್ತು, ಇಷ್ಟೆಲ್ಲ ಮಾಡಿದ್ರು ನನಗೆ ಗುಣ ಆಗಲಿಲ್ಲ. ನನಗೆ ಧ್ಯಾನದಿಂದ ಗುಣ ಆಯಿತು ಅಂತೇಳಿ ಅದರ ಮಹತ್ವ ಹೀಗಿದೆ. ನಮಗೆ ಪತ್ರಿಜಿ ಗುರುಗಳು ಮಹಾ ಮಾಡಿದ್ದಾರೆ. ಅವ್ರಿಗೆ ನಾವು ಏನು ಕೊಟ್ಟಿದ್ದೀವಿ ಹೇಳಿ, ನಾವು ಏನು ಕೊಡ್ತಾಯಿದ್ದಾರೆ, ನಾವು ಏನೂ ಇಲ್ಲ. ನಾವು ಧ್ಯಾನ ಮಾಡ್ತೀವಲ್ಲ, ಅದೇ ಒಂದು ಕೊಡುಗೆ ನಮ್ಮ ಗುರುಗಳಿಗೆ ಕೊಡೋದು. ನಮಗೇನು ಕೊಟ್ಬಿಟ್ಟು ಹೋಗಿದ್ದಾರೆ, ಎಲ್ಲ ಕಾಯಿಲೆಗಳಿಗೂ ಒಂದು ಔಷಧಿ ಕೊಟ್ಟಿದ್ದಾರೆ ಅಂತ ಕೇಳಿದೆ. ಅವರು ಯಾವ ಔಷಧಿ ಅಂತ ಕೇಳ್ತಾಯಿದ್ರು. ಧ್ಯಾನ ಔಷಧಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಕಾಯಿಲೆಗಳಿಗೂ ಒಂದೇ ಔಷಧಿ, ಧ್ಯಾನ ಔಷಧಿ. ಪ್ರತಿಯೊಬ್ಬರು ಹೀಗೆ ಮಾಡಿ ಅಂದರು. ತುಂಬ ಖುಷಿಪಟ್ಟರು. ಅಲ್ಲೂ ಮಾಡಿದೆ. ಸಾರ್ ಈಗ PMC ಚಾನಲ್ಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ ಇಷ್ಟು ನನ್ನ ಕಾಯಿಲೆಗಳಿಂದ ಬಳಲ್ತಿದ್ದವಳಿಗೆ ಇಷ್ಟು ಗುಣ ಆಗಿದೆ. ತಾವುಗಳು ಎಲ್ಲ ಈಗ ನನ್ನ ಮಗ ಸೊಸೆ ಅಷ್ಟು ಸಂತೋಷದಿಂದಿದ್ದಾರೆ. ನಾನು ಮಗ ಸೊಸೆ ಥರ ಇಲ್ಲ. ಎಲ್ಲ ಮನೆಗಳಲ್ಲೂ ಹೀಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಮಗ ಸೊಸೆ ಥರ ಇರಬಾರ್ದು, ಒಬ್ಬ ಸೊಸೆ ಮಗಳ ಥರ ಇರಬೇಕು. ಒಬ್ಬ ಮಗಳು ಥರ ಇದ್ದಾಗಲೇ ಆ ಮನೆ ನಾವು ಸಂಸಾರದಲ್ಲಿ ಇಷ್ಟು ಸಂತೋಷದಿಂದ ಇರ್ಬೋದು ಅನ್ನೋದನ್ನು ನಾವು ಕಲ್ತ್ಕೋಬೋದು. ಅದನ್ನೇ ಆಧ್ಯಾತ್ಮಿಕತೆ ಅಂತ ಹೇಳೋದು. ಆನಾಪಾನಸತಿ ಧ್ಯಾನನೂ ಮಾಡಿಸ್ತಾಯಿದ್ದೀನಿ. ನಮ್ಮ ಚಿಕ್ಕ ಚಿಕ್ಕ ಮಕ್ಳುಗಳು ಸುಧಾ ಆನಾಪಾನಸತಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಹೇಳ್ರು ಅಂತಂದರೆ ಹೇಳ್ತಾರೆ. ಉಸಿರನ್ನ ಒಳಗಡೆ ತಗೊಳ್ಳೋದು, ಹೊರಗೆ ಬಿಡ್ಬೋದು. ಸತಿ ಅಂದರೆ ಒಳಗೆ ಕೂಡಿರ್ಬೋದು. ಮಕ್ಳುಗಳಿಗೆ 7 ಗಂಟೆಗೆ ಕ್ಲಾಸ್ಗೆ ಏಳಿಸಿ ಅವ್ರ ಅಮ್ಮಂದಿರು ಕಳಿಸ್ಬೇಕಂದ್ರೆ ತುಂಬ ಕಷ್ಟ ಇತ್ತು. ಆದರೆ ಈಗ ಮಕ್ಳುಗಳು ಏನು ಮಾಡ್ತಾಯಿದ್ದಾರೆ ಅಂದರೆ, ನಾನು 5ವರೆಗೆ ಕ್ಲಾಸ್ ಮಾಡ್ತಾಯಿದ್ದೀನಿ ಮನೇಲಿ. ನಾನು ಓದಿರೋದೇನು ಮಹಾ ಅಲ್ಲ, ಬರೀ 6ನೇ ತರಗತಿ. ಬಂದು ಇಲ್ಲಿ ಕೂತ್ಕೊಂಡ್ರೆ ಒಂದು ಶಕ್ತಿ ಇರುತ್ತೆ. ನಿಮ್ಗೆ ಎಕ್ಸಾಮ್ ಟೈಮು ಅಂತ ಹೇಳಿದ್ರೆ, ನಾನು 6 ಗಂಟೆ ಬನ್ನಿ ಅಂತಂದರೆ 5ವರೆಗೆ ಬಂದು ನನ್ನ ಬಾಗಿಲು ತಟ್ತಾರೆ. ಮಾಸ್ಟರ್ ಅಂತ. ಅಯ್ಯೋ ನಿದ್ದೆ ಡಿಸ್ಟರ್ಬ್ ಆಯ್ತಲ್ಲ, ಪರವಾಗಿಲ್ಲ ಬನ್ನಿ ಅಂತ ಅವ್ರ ಜೊತೆಲಿ ಧ್ಯಾನ ಮಾಡ್ತೀನಿ, ಅವ್ರಿಗೆ ಕ್ಲಾಸ್ ಮಾಡ್ತೀನಿ. 6:45ಗೆ ಸೂರ್ಯ ನಮಸ್ಕಾರ ಮಾಡಿಸ್ತೀನಿ. ಅದಾದಮೇಲೆ ಅವರು ಆರಾಮಾಗೆ ಡ್ರೆಸ್ ಆಗಿ ಸ್ಕೂಲ್ಗಳ್ಗೆ ಹೋಗ್ತಾ ಇದ್ದಾರೆ. ಆರೋಗ್ಯ ಚೆನ್ನಾಗಿದೆ. ನಾನು ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು
ಎಲ್ಲ ಮನೆಗಳಲ್ಲೂ ಗಲ್ಲಿಗಳಲ್ಲೂ ನೀವು ಆಸ್ಪತ್ರೆಗೆ ಹೋಗಿ, ನೀವು ಬಸ್ ಸ್ಟ್ಯಾಂಡ್ಗೆ ಹೋಗಿ, ನೀವು ಒಬ್ಬರು ಧ್ಯಾನ ಮಾಡಬೇಡಿ, 4 ಜನಕ್ಕೆ ಪ್ರಚಾರ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನೀವು ನಿಮಗೋಸ್ಕರ ಆರೋಗ್ಯ ಕಾಪಾಡ್ಕೊಳ್ಳಿ ಎಂದು ನಾನು ಕೇಳ್ಕೊತಾ ಇದ್ದೀನಿ. ಚಿಕ್ಕೂರು 100 ಮನೆ ಇದೆ. ಆದಷ್ಟು ತಿಳುವಳಿಕೆ ಇಲ್ದವ್ರು ಬರ್ತಾಯಿಲ್ಲ. ಒಂದು 25 ಜನ ಬರ್ತಾರೆ ಸರ್, ಲೇಡೀಸು, ಗಂಡಸರು. ಆಮೇಲೆ ಕೆಲವರು ಅವ್ರ ಗಂಡಂದಿರ ಜೊತೆಲಿ ಮಾಡಬೇಕು ಅಂತ ಇಲ್ಲಿ ನೋಡ್ಕೊಂಡೋಗಿ ಆಗ ಅವ್ರಿಗೆ ಇದು ಆರೋಗ್ಯ ಹದಗೆಟ್ಟೋಗಿತ್ತಲ್ಲ, ಈ ಎಲ್ಲಷ್ಟು ಗಾರೆ ಕೆಲಸ ಅಲ್ವಾ ಸರ್, ಅವ್ರಿಗೆಲ್ಲ ನಿಶಕ್ತಿ ಅಂಥವ್ರು ಮನೇಲಿ ಕೂತ್ಕೊಂಡು ಅವ್ರು ಹೆಂಡ್ತಿರು ಒಂದು 10 ಜನ ಅವ್ರ ಮನೇಲಿ ಹೇಳ್ಕೊಡ್ತಾ ಇದ್ದಾರೆ. ಮಿಕ್ಕಿದವರು ನಮ್ಮ ಮನೆಗೆ ಬರ್ತಾರೆ. ನಾನು ಅದನ್ನು ಫೋಟೋ ತೆಗೆದು ಸಾರಿಗೆ ಗ್ರೂಪಲ್ಲಿ ಕಳಿಸ್ತೀನಲ್ವ ಮಳವಳ್ಳಿ ತಾಲೂಕಿಗೆ, ಅದು ಸಾರಿಗೆ ಎಲ್ಲ ತಲುಪ್ತಾ ಇದೆ. ಮಕ್ಕಳುಗಳಿಗೆ 15 ಜನ ಮಕ್ಕಳು, ಚಿಕ್ಕ ಗ್ರಾಮ ಅಲ್ವ, 15 ಜನ ಮಕ್ಕಳು ಬರ್ತಾರೆ, ಧ್ಯಾನ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡಿಸ್ತೀನಿ. ಈಗ ಎಕ್ಸಾಮ್ ಟೈಮ್ ಅಂತ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಏನು ಇಟ್ಟಿಲ್ಲ. ಮತ್ತು ಎಲ್ಲ ಕ್ಲಾಸ್ಗಳನ್ನೂ ಕಳಿಸ್ತೀನಿ. ಇವಾಗ ಮನೆಯಿಂದ ಹೋದ್ಮೇಲೆ ನಾನೀಗ ಸಗಣಿ ನೋಡಿ ಹಳ್ಳಿಲಿ ಹುಟ್ಟಿ ಸಗಣಿ ಮುಟ್ಟಕ್ಕೆ ಹಿಂಸೆ ಮಾಡ್ಕೋತಾ ಇದ್ದಾರೆ. ಈಗ ಅದನ್ನು ತಾರಿಸಿ ಪ್ರೋಗ್ರಾಮ್ ಮಾಡಿಸ್ಬೇಕು ಅಂತ ಇದ್ದೀನಿ. ಇಲ್ಲಿಂದ ಹೋದ್ಮೇಲೆ ನಾನೀಗ ಬಂದೊಂದು ವಾರ ಆಯಿತು. ಮಕ್ಳುಗಳು ತುಂಬ ಇಂಪ್ರೂವ್ ಆಗ್ಬಿಟ್ಟಿದ್ದಾರೆ ಸರ್. ನಾನು 6 ಗಂಟೆ ಬನ್ನಿ ಅಂದರೆ 5ವರೆಗೆ ಬಂದು ಬಾಗಿಲು ತಡ್ತಾರೆ, ಮಾಸ್ಟರ್ ಅಂತ. ಎಷ್ಟೋ ಜನ ಮಕ್ಳುಗಳಿಗೆ ಮೆಡಿಸಿನ್. ಆಮೇಲೆ ಅದು ಇನ್ನೊಂದು ಮಾಡ್ತಾಯಿದ್ರು ನಮ್ಮ ಹಳ್ಳಿಗಳಲ್ಲಿ. ಏನು ಮಾಡ್ತಾರೆ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಮಾಡಿಬಿಟ್ಟು ಇಷ್ಟೊಂದು ಗ್ಲಾಸಲ್ಲಿ ಟೀ ಕೊಟ್ಬಿಟ್ಟು ಬಿಸ್ಕೆಟ್ ನೋಡಿದಿರಲ್ಲ, ಬಿಸ್ಕೆಟ್ ತಂದು ಕೊಟ್ಬಿಡೋದು, ಹಚ್ಕೊ ತಿನ್ಬಾರ್ದು. ಮಕ್ಕಳು ಊಟ ತಿಂತಿರಲಿಲ್ಲ, ಸೀದಾ ಹೊರಟೋಗ್ತಿದ್ರು ಸ್ಕೂಲ್ಗೆ. ನಾನು ಸ್ಕೂಲ್ಗೆ ಹೋಗಿ ಮಾಡಿಸ್ದೆ. ಮೇಡಮ್ಗೆ ಹೇಳ್ಬಿಟ್ಟು, ನನಗೂ ಸಾಮಾನ್ಯ ಗೊತ್ತಿದೆ ಮೇಡಮ್, ಆದರೆ ಟೈಮ್ ಇಲ್ಲ, ಮಾಡಿಸಿ ಮೇಡಮ್ ಅಂದ್ರೆ. ನಾನು 3 ದಿನ ಮಾಡಿ 4ನೇ ದಿನ ಅವ್ರಿಗೆ ಅನುಭವಗಳನ್ನೆಲ್ಲ ಹಂಚಿ ಅವ್ರಿಗೆ ಎಚ್ಚರಿಕೆ ಹೇಳಿ, ಮೇಡಮ್ ಕ್ಲಾಸಲ್ಲಿ ಮನೇಲಿ ಬಿಸ್ಕೆಟು ಟೀ ಅದನ್ನು ಬಿಡಿಸಿ, ನೀವು ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಧ್ಯಾನ ಮಾಡಿ ಅಂತ ಸ್ವಲ್ಪ ಎಚ್ಚರಿಕೆ ಹೇಳಿ, ಯಾರು ಬರಲ್ಲ ಅಂತಾನೆ ಅಂದೆ. ಅವ್ರು ಹೇಳಿದ್ಮೇಲೆ ಮಕ್ಕಳೆಲ್ಲ ಬರ್ತಾರೆ. ಟೀ ಕಾಫಿ ಬಿಡಿಸಿದ್ದೀನಿ. ನೀವು ಊಟ ಮಾಡಾದಮೇಲೆ ಒಂದು ಚೂರು ಹಾಲು ಬೆಳಗಿನ ಜಾವನೂ ಕುಡಿಬಾರ್ದು, ಗ್ಯಾಸ್ಟ್ರಿಕ್ ಆಗುತ್ತೆ. ಊಟ ಎಲ್ಲ ಆದಮೇಲೆ ನೀವು ಹೋಗುವಾಗ ಒಂದು ಚಿಕ್ಕದ ಗ್ಲಾಸಲ್ಲಿ ಹಾಲು ಕುಡಿದ್ರೆ ನಿಮಗೆ ಕ್ಯಾಲ್ಶಿಯಮ್, ನಿಮಗೆ ಬುದ್ಧಿ ಚುರುಕಾಗುತ್ತೆ. ಊಟ ತಿನ್ನೋಕ್ಕಿಂತ ಮುಂಚೆನೇ ಹಾಲು ಕುಡಿಬಾರ್ದು ಅಂತ ಹೇಳಿ ಅದನ್ನೆಲ್ಲ ಬಿಡಿಸಿದ್ದೀನಿ. ಬಿಸ್ಕೆಟ್ ತಿನ್ಸೋದು ಬಿಡಿಸಿದ್ದೀನಿ, ಟೀ ಕುಡಿಸೋದು ಬಿಡಿಸಿದ್ದೀನಿ. ಎಷ್ಟು ಆಗುತ್ತೋ ಧ್ಯಾನದಿಂದ ಅನುಭವಗಳನ್ನ ತಿಳ್ಕೊಂಡು ಅಷ್ಟು ಮಾಡಿಸ್ತಾಯಿದ್ದೀನಿ ಸರ್ ನಾನು. ಎಲ್ಲ ಮಕ್ಕಳುಗಳು ಮಾಡ್ತಾ ಇದ್ದಾರೆ. ಈಗ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನೋಡಿ ಈಗ 5ವರೆಗೆ ಎದ್ದು ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ ಮಾಸ್ಟರ್, ಬಂದು ನೀವೇನು ಕೇಳಿ ನಾನು ನಮ್ಮ ಅಮ್ಮನಿಗೆ ಹೇಳಿದ್ದೀನಿ ಅಂದ್ಬಿಟ್ಟು ಅವ್ರ ಅಮ್ಮನಿಗೆ ಹೇಳ್ಬಿಟ್ಟು ಅವ್ರ ಹತ್ರ ಫೋನ್ ಇಸ್ಕೊಂಡು, ನಾನು ಇವಾಗ ಕ್ಲಾಸ್ಗೆ ಕೂತಿದ್ದೀನಿ ಮೇಡಮ್, ನಾನು ಓದ್ತಾ ಇದ್ದೀನಿ ಅಂತ ಹೇಳ್ತಾರೆ. ಓದಾದ್ಮೇಲೆ ಏನು ಮಾಡ್ತೀರಾ, 6:45ಗೆ ಸೂರ್ಯ ನಮಸ್ಕಾರ ಮಾಡ್ತೀನಿ ಮೇಡಮ್, ಮತ್ತು ಕ್ಲಾಸ್ಗೆ ರೆಡಿಯಾಗಿ ಹೋಗ್ತೀವಿ. ಅಲ್ಲಿಂದ ಬಂದು ಅದನ್ನು ಫಾಲೋಅಪ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಏನಂತ ಹೇಳ್ಕೊಟ್ಟಿದ್ದೀನಿ, ಬಂದ ತಕ್ಷಣ ನಿಮ್ಮ ಅಮ್ಮಂದಿರು ಸೂ ಬಿಚ್ಚೋದು, ಆ ಬಾಕ್ಸ್ ಎಲ್ಲ ತೆಗೆದಿಡೋದೆಲ್ಲ ಮಾಡಬಾರ್ದು, ಆ ಕರ್ತವ್ಯನ ನೀವೇ ಮಾಡಬೇಕು ಅಂತ ಹೇಳಿದ್ಮೇಲೆ ಅವರು ಫಾಲೋಅಪ್ ಇಲ್ಲೆಲ್ಲ ತಂದು ಸೂಪ್ ಬಿಸಾಕ್ಬಿಟ್ಟು ಮನೆಗೆ ನುಗ್ಗಿ ಕೂತ್ಕೊಂಡ್ಬಿಡೋರು ಟಿ ವಿ ಮುಂದೆ. ಈಗೆಲ್ಲ ರೆಡಿ ಮಾಡಿ ಬಾಕ್ಸ್ ಎಲ್ಲ ತೆಗೆದಾಕಿ 4ವರೆಗೆ ನಮ್ಮ ಮನೆಗೆ ಬಂದುಬಿಡ್ತಾರೆ. 4ವರೆಗೆ ಬಂದು ಆಟ ಆಡೋದು ಏನೂ ಇಲ್ಲ. 4ವರೆಗೆ ಬಂದು ಕ್ಲಾಸ್ ಕೂತ್ಕೊಂಡು ಅವ್ರಿಗೆ ಚಾಪೆ ಹಾಸ್ಕೊಂಡು ಕ್ಲಾಸಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ನಾನು ಏನು ಹೇಳ್ತೀನೋ ಅದನ್ನು ಫಾಲೋಅಪ್ ಮಾಡ್ತಾಯಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಕಡೆಯೂ ಇದೇ ಥರ ನಡೀಬೇಕು ಸರ್. ಧ್ಯಾನದಿಂದ ಆರೋಗ್ಯ. ಏನು ಹೇಳ್ತಾರೆ ನಮಗೆ, ಧ್ಯಾನ ಮಾಡೋಕ್ಕೆ ಹೋಗ್ತಾಯಿದ್ದೀರ, ನಿನಗೆ ಏನು ಕೊಡ್ತಾರೆ, ನಮ್ಗೆ ಹೋಗ್ತಾ ಇದೆಯಲ್ಲ ಫ್ರೀಯಾಗಿ ಅಂತ. ನನಗೆ ಧ್ಯಾನದಿಂದ ಏನು ಕೊಡ್ತಾಯಿಲ್ಲ. ಅವರೇನು ಹಣ ಕಾಸು ಕೊಡ್ತಾರೆ, ನನಗೆ ಧ್ಯಾನ ತುಂಬಿಸಿ ಕಳಿಸ್ತಾ ಇದ್ದಾರೆ. ಆರೋಗ್ಯನ ತರ್ತಾಯಿದ್ದೀನಿ, ಅದನ್ನು ನಿಮಗೆ ಹಂಚುತ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ದೀನಿ. ನಾನು ಊರಿನಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತಾಯಿದ್ದೀನಿ ಆ ಥರ ಸಾಮಾನ್ಯವಾಗಿ ಎಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ಪಕ್ಕದಲ್ಲಿ ಒಂದು ಊರಿನಲ್ಲಿ ಅಲ್ಲೂ ಮಾಡಿಸ್ತಾಯಿದ್ದೀನಿ. ಅವರು ಸುಧಾ ಸಾರ್ ಎಲ್ಲಿ ಕರೀತಾರೆ ಅಲ್ಲಿ ಕ್ಲಾಸಿಗೆ ಬರ್ತಾರೆ. ಮತ್ತು ಇಲ್ಲಿಗೂ ಸುಧಾ ಸಸ್ಯಾಹಾರಿಗೆ ಬನ್ನಿ ಅಂತ ಹೇಳಿದ್ದೀನಿ. ಮಾಂಸಾಹಾರಿಯಾಗಿಯಿಂದ ಸಸ್ಯಾಹಾರಿಗೆ ಬನ್ನಿ ಅಂತ ಹೇಳ್ತಾಯಿದ್ದೀನಿ. ಆದಷ್ಟು ಟ್ರೈ ಮಾಡ್ತಾಯಿದ್ದಾರೆ. ನಮ್ಮ ಮನೇಲಿ ನಮ್ಮ ಮಗ, ಸೊಸೆ, ಮೊಮ್ಮಗಳು, ನಾವು ಯಾರು ಸುಧಾ ನಾವು ಮಾಂಸಾಹಾರಿಯಿಂದ ಸಸ್ಯಾಹಾರಿ ಬಂದಾಯಿತು. ಅವ್ರು 2 ವರ್ಷದಿಂದ ಬಂದರು, ನನಗೆ 6 ತಿಂಗಳಿಂದ ಬಂದೆ. ತುಂಬ ಖುಷಿ ಆಗ್ತಾಯಿದೆ ಧ್ಯಾನದಿಂದ. ಮಹಾಗುರುಗಳಿಗೆ ಕೋಟಿ ನಮಸ್ಕಾರಗಳು ಮಾಡಬೇಕು, ಅಂತೆ ಮನುಷ್ಯರು ಮತ್ತೆ ಹುಟ್ಟಿ ಬರಬೇಕು ಅಂತ ಕೇಳ್ಕೊತೀನಿ ಸರ್. ನನ್ನ ಆರೋಗ್ಯ ಅಂತೂ ತುಂಬ ಚೇತರಿಸ್ಕೊಂಡಿದ್ದೀನಿ, ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ 1 ವರ್ಷದ ಮಗು. ಯಾರೊಬ್ಬರು ಕೇಳೋರು, ಏನು ನೀವು ಯಾವಾಗಲೂ ಆಸ್ಪತ್ರೆ ಅಂತ ಹೋಗ್ತಿದ್ದೆ. ನನಗೆ ಅದು ಹೇಳ್ಸೋದು ನೋಡಿ ನನ್ನ ಮಗನೂ ಹಂಗೆ ಅನ್ನೋನು, ನಿಮಗೆ ಬಾಡಿನೇ ಚೆಕ್ ಮಾಡಿಸ್ಬಿಡ್ಬೇಕು ಅನ್ನೋರು. ಕೊನೆ ಲಾಸ್ಟಿಗೆ MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ಮೇಲೆ ಗೊತ್ತಾಗಿದ್ದು ಈ ಥರ ಪ್ರಾಬ್ಲಮ್ ಇದೆ ಅಂತ. ಕಿಡ್ಬಾಯಿ ಕಳಿಸ್ಬಿಟ್ರು. ಕಿಡ್ಬಾಯಿ ಕಳಿಸ್ದಾಗ ನನಗೆ ತುಂಬಾ ಭಯ ಆಗ್ಬಿಡ್ತು. ಹತ್ಬಿಟ್ಟಿದ್ದೀನಿ. ಏನು ಸರ್ ಇದು, ಹನುಮಂತ ನಗರದಲ್ಲಿ ಗಣಪತಿ ಕ್ಲಿನಿಕ್ ಇದೆ. ಅವರು ಕಿಡ್ಬಾಯಿ ಕಳಿಸ್ದಾಗ ಭಯ ಪಟ್ಬಿಟ್ಟೆ. ನಮ್ಮ ಮಗನ ತಪ್ಕೊಂಡು ಹೊತ್ಕೊಂಬಿಟ್ಟಿದ್ದೀನಿ, ಕ್ಯಾನ್ಸರ್ ಕಾಯಿಲೆ ಇದೆ ನನಗೆ, ಅದಕ್ಕೋಸ್ಕರನೇ ಇವ್ರು ಕಳಿಸಿರೋದು, ನನಗೆ ಅದಕ್ಕೆ ಮೂಳೆ ತಿಂತಿರೋದು ಅಂತ. ಆಗ ಅಲ್ಲಿ ನಮಗೆ ಇಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ, ನಿಮ್ಮ ಮನಸ್ಸಿಗೆ ಹೋಗಿ ಅಂತ ಮತ್ತೆ ವಾಪಸ್ ಕಳಿಸಿದ್ರು. ಆಗ ಅಲ್ಲಿ ನೋಡಿದಾಗ ಅವರು ಎಲ್ಲ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ನಮಗೆ 25 ವರ್ಷ ಸರ್ವಿಸಲ್ಲಿ ಕಾಯಿಲೆ ಏನು ಅನ್ನೋದೇ ಗೊತ್ತಿಲ್ಲ, ಸುಮ್ಮನೆ ಮಾಡಬೇಕು, ಯಾಕೆ ಅವ್ರಿಗೊಂದು ಕ್ಲಾಸ್ ಬೇಕಾಗಿತ್ತು, ಅದಕ್ಕೆ ನಾನು ಉಪಯೋಗಿಸ್ಕೊಂಡ್ರು. ಮಾರನೇ ದಿವಸಕ್ಕೆ ಕೇಳಿದ್ರು, ಸರ್ ನೀವು ಹೆಂಗಿದ್ಯಮ್ಮ ಆರಾಮಾಗಿ ಅಂತ. ಸರ್ ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ, ನಾನು ಧೈರ್ಯವಾಗೇ ಇದ್ದೀನಿ, ಹುಟ್ಟಿದ ಮನುಷ್ಯ ಯಾವತ್ತಿದ್ರು ಹೋಗಲೇಬೇಕು, 25 ವರ್ಷ ಸರ್ವಿಸಲ್ಲಿ ನಾನು ಇದನ್ನು ಕೇಸೇ ನೋಡಿಲ್ಲ, ನಾವು ಸುಮ್ಮನೆ ಮಾಡಬೇಕು ಅಂತ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ, ನಾನು ಅದನ್ನು ಕೇಳಿಸ್ಕೊಂಡೆ, ಪರವಾಗಿಲ್ಲ ಸರ್,
ಆದರೂ ನೀವು ಮಾಡಬಾರ್ದಾಗಿತ್ತು, ಏನೋ ಒಂದು ಮಾಡಬೇಕಾಗಿತ್ತು, ಮಾಡಿದ್ರಿ ಅಂತ ಅವ್ರಿಗೂ ಸವಾಲು ಹಾಕಿ ಮತ್ತೆ ನಾನು ಈ ಆಸ್ಪತ್ರೆ ಕಡೆ ಬರೋಲ್ಲ, ಹೋದ್ರೂ ಪರವಾಗಿಲ್ಲ ನಾನು ಬರೋಲ್ಲ ಸರ್. ಆದರೆ ಈ ಥರ ಇಂಥ ಕೇಸ್ನ ಬೇರೆ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಅಂತ ಹೇಳ್ಬಿಟ್ಟೇ ಬಂದೆ ನಾನು ಧೈರ್ಯವಾಗಿ. ಅಲ್ಲಮ್ಮ ಕೇಳಿಸ್ಕೊಂಡು ನೀನು ಹಿಂಗೆ ಹೇಳ್ತಾ ಇದೆಯಾ ಅಂದರು. ಹೌದು ಸರ್, ನಾನು ಕೇಳಿಸ್ಕೊಂಡೆ, ನೀವು ಮಾಡ್ತಿದ್ದಕ್ಕೆ ಕೇಳಿಸ್ಕೊಂಡೆ. ಕೊನೆಗೆ ಅಷ್ಟು ಕನಸಿಸ್ ಕೊಟ್ರಿ, ನನಗೆ ಆವಾಗ ಜ್ಞಾನ ಇರಲಿಲ್ಲ ಅಂಥೇಳಿ ಮತ್ತೆ ಈ ಆಸ್ಪತ್ರೆ ಕಡೆ ನಾನು ಕಾಲು ಹಾಕಲ್ಲ ಸರ್, ಹೋದರೂ ಮನೇಲೇ ಹೋಗ್ತೀನಿ. ಇಂಥ ಕೆಲಸ ಬೇರೆ ಯಾರಿಗೂ ಮಾಡಬೇಡಿ ಅಂತೆ. ಎಲ್ಲ ಕಳ್ಕೊಂಡು ಎಲ್ಲ ಅನುಭವ ಆಸ್ಪತ್ರೆಗಳು ಭದ್ರಾವತಿ, ಶಿವಮೊಗ್ಗ, ಮೈಸೂರು, ಮಂಡ್ಯ, ಬೆಂಗಳೂರಿನಲ್ಲಿ ಎಷ್ಟು ಆಸ್ಪತ್ರೆ ಇದೆ ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ನನಗೆ ಧ್ಯಾನದಿಂದನೇ ಗುಣ ಆಗಿದ್ದು. ಜಾಸ್ತಿಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ಎಲ್ಲ ಮಾಸ್ಟರ್ಗಳು, ನೀವು ಒಬ್ಬರೇ ಮಾಸ್ಟರ್ ಆದರೆ ಸಾಲಲ್ಲ, ಧ್ಯಾನ ಪ್ರಚಾರ ಮಾಡಿ. ಒಬ್ಬರಿಂದ 4 ಜನದಿಂದ 8 ಜನ ಮನೆಗಳಲ್ಲೂ ಧ್ಯಾನ ಪ್ರಚಾರ ಮಾಡಿ ಧ್ಯಾನ ಮಾರ್ಗವನ್ನು ನೀಡಿರಿ. ಮಾಂಸಾಹಾರಿಯಿಂದ ಸಸ್ಯಾಹಾರಿಗೆ ಬನ್ನಿ, ಧ್ಯಾನ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ. ಅದು ನಿಮಗೋಸ್ಕರ ಮಾಡಿ, ಬೇರೆಯವ್ರಿಗೋಸ್ಕರ ಅಲ್ಲ, ನಿಮಗೋಸ್ಕರ ಬದುಕಿ. ಎಲ್ಲರೂ ಧ್ಯಾನ ಮಾಡಿ ಎಂದು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಎಲ್ಲ ಮಾಸ್ಟರ್ಗಳಿಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.